ಬರೋದಿಲ್ಲ. ಕರೆಕ್ಟ್. ಸೊ ಅರೆಸ್ಟ್ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತಾರೆ. ತಗೊಂಡೋಗಿ ಸೀದಾ ಪರಪ್ಪನ ಅಗ್ರಹ ಹಾಕ್ತಾರೆ ಅಥವಾ ಬಳ್ಳಾರಿ ಜೈಲಿಗೂ ಕಳಿಸಬಹುದು, ಎಲ್ಲಿ ಬೇಕಾದ್ರೂ ಕಳಿಸಬಹುದು. ಓಕೆ. ಬಟ್ ಪವಿತ್ರ ಗೌಡ ಅವರು ಬೇಲ್ ಸಿಗೋಕ್ ಮುಂಚೆ ಇದ್ದಿದ್ದು ಪರಪ್ಪನ ಅಗ್ರಹಾರದಲ್ಲಿ ಅಲ್ಲ, ಅಲ್ಲೇ ಕಳಿಸ್ಬೇಕಂತ ಏನಿಲ್ಲ. ಓಕೆ. ಅವ್ರು ಸೆಷನ್ ಕೋರ್ಟ್ಗೆ ಹಾಜರು ಮಾಡ್ತಾರೆ. ಅವ್ರ ಮುಂದೆ ಮೆಡಿಕಲ್ ಕಳಿಸ್ತಾರೆ. ಮೆಡಿಕಲ್ ಡಾಕ್ಟರ್ ಕಡೆ ಸರ್ಟಿಫೈ ಮಾಡಿಸ್ತಾರೆ. ಸರ್ಟಿಫೈ ಆಮೇಲೆ ಜೈಲಿಗೆ ಕಳಿಸ್ತಾರೆ. ಸೊ ಇವಾಗ್ಲೂ ಈಗ ಅರೆಸ್ಟ್ ಆದ್ಮೇಲೆ ಮತ್ತೆ ಮೆಡಿಕಲ್ ಮಾಡ್ಲೇಬೇಕು. ಸೊ ಇವಾಗ ಡೈರೆಕ್ಟ್ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗಲ್ಲ. ಮೆಡಿಕಲ್ ಖಂಡಿತ ಮಾಡಿಸ್ತಾರೆ. ಓಕೆ ಸರ್, ಏನ್ ವಾಟ್ ಮೈಟ್ ಹ್ಯಾವ್ ಗಾನ್ ರಾಂಗ್ ಅಂತ? ಯಾಕಂದ್ರೆ ಈ FSL ರಿಪೋರ್ಟ್ ಗಳನ್ನ ಇಟ್ಕೊಂಡು, ಚಾರ್ಜ್ ಶೀಟ್ ನ ಲೂಪ್ ಹೋಲ್ ಗಳು ಇಟ್ಕೊಂಡು ಪ್ರಬಲವಾದ ವಾದವನ್ನೇ ಮಂಡನೆ ಮಾಡಿದ್ರು ಈ ಆರೋಪಿಗಳ ಪರ, ಹೆಲ್ತ್ ಗ್ರೌಂಡ್ ಕೂಡ ಇಟ್ಕೊಂಡು. ಅದ್ರ ಬಗ್ಗೆ ಮಾತನಾಡೋಕ್ ಮುಂಚೆ ಮನೆಯಿಂದ ಹೊರ ಹೋಗದಂತೆ ಪವಿತ್ರ ಗೌಡಗೆ ತಾಕೀತು. ಪವಿತ್ರ ಗೌಡಗೆ ಪೊಲೀಸರು ಕಟ್ಟಪ್ಪಣೆಯನ್ನ ಹೊರಡಿಸಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಪವಿತ್ರ ಗೌಡ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಹೆಚ್ಚಿಗೆ ಏನು ಸಮಯ ಹಿಡಿಲಿಕ್ಕಿಲ್ಲ ಇದಕ್ಕೆಲ್ಲ. ಸುಪ್ರೀಂ ಕೋರ್ಟ್ ನಿಂದಾನೇ ಆದೇಶ ಬಂದಿರೋದ್ರಿಂದ ಇದಕ್ಕಿಂತ ಹೆಚ್ಚಿನ ಡಾಕ್ಯುಮೆಂಟೇಶನ್ ಮತ್ತೊಂದು ಮಗನೊಂದು ಏನು ಅವಶ್ಯಕತೆ ಇಲ್ಲ. ಎಸ್, ಪವಿತ್ರ ಗೌಡ ಬಂಧನ. ಮತ್ತೊಮ್ಮೆ ಬಟ್ಟೆಗೆ ಸೊ ಗಂಟು ಮೂಟೆ ಸಮೇತ ಇದೀಗ ಪವಿತ್ರ ಗೌಡ ಅವರು ಏನು ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಪವಿತ್ರ ಗೌಡ ಅವರ ಅರೆಸ್ಟ್ ಆಗಿದೆ. ಅಲ್ಲಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಸಂಖ್ಯೆ 1 ಮತ್ತೊಮ್ಮೆ ಜೈಲಿನ ಕಡೆಗೆ. ಈಗಷ್ಟೇ ಮಾಲ್ಗತ್ತಿ ಸರ್ ಹೇಳ್ತಾ ಇದ್ರು, ನೇರವಾಗಿ ಪರಪ್ಪನ ಅಗ್ರಹಾರ ಕರ್ಕೊಂಡು ಹೋಗಲ್ಲ, ಮೆಡಿಕಲ್ ಎಕ್ಸಾಮಿನೇಷನ್ ಅದು ಸಹಜವಾಗಿ ಪ್ರಕ್ರಿಯೆ ಆಗಲೇಬೇಕು. ಅದನ್ನ ಮುಗಿಸಿ ನಂತರದಲ್ಲಿ ಪರಪ್ಪನ ಅಗ್ರಹಾರ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ಅವರ ಆರ್ ನಗರದ ನಿವಾಸ, ಕೊಲೆ ಪ್ರಕರಣದ ಆರೋಪಿ ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡಲಾಯಿತು. ಸರ್, ಈಕೆ ಕೂಡ ಮಗಳಿದ್ದಾಳೆ, ಪೋಷಕರಿದ್ದಾರೆ, ಸಿಂಗಲ್ ಪೇರೆಂಟು, ಈ ರೀತಿ ಎಲ್ಲ ವಾದ ಮಂಡನೆ ಆಗಿತ್ತು ಇವ್ರ ಪರವಾದ ವಕೀಲರು. ಬಟ್ ಒಂದು ಕ್ರೈಮ್ ಅನ್ನ ಕ್ರೈಮ್ ಆಗಿ ನೋಡುತ್ತೆ ಬಹುಶಃ ಕೋರ್ಟ್ ಅಂತ ಹೇಳಿ. ಇಲ್ಲ, ಇದರಲ್ಲಿ ಏನಂತೂ ಬಹಳ ಜಡ್ಜ್ಗಳಿಗೆ ಕನ್ಫ್ಯೂಸ್ ಮಾಡಿಬಿಟ್ರು ಎಲ್ಲರೂ ಸ್ವಲ್ಪ. ಒಂದು ಹೆಲ್ತ್ ಗ್ರೌಂಡ್ ಅಂದ್ರು, ಆಪರೇಷನ್ ವಿತಿನ್ 24 hours ನಲ್ಲಿ ಆಪರೇಷನ್ ಮಾಡಬೇಕಂದ್ರು. ಆ ನಂತರ ಅವನಿಗೆ ಕೂತ್ಕೊಳ್ಳಿಕ್ಕಾಗಲ್ಲ, ನಿಂತ್ಕೊಳ್ಳಿಕ್ಕಾಗಲ್ಲ, ಅವನು ಹಿಂಗೆ ಸೊಂಟ ಹಿಡ್ಕೊಂಡು ಅಡ್ಡಾಡೋದು, ಅದೆಲ್ಲ ತೋರಿಸಿ ಕೋರ್ಟಿಗೆ ಒಂಥರ ನಂಬೋ ಹಾಗೆ ಮಾಡೋದು. ಸೊ ಹೀಗಾಗಿ ಅವರು ಅನಿವಾರ್ಯವಾಗಿ ಬೇಲ್ ಮಾಡಬೇಕಂತ ನನಗೆ ಬಿಟ್ಟಿರ್ಬೋದಂತ ನನ್ನ ಲೆಕ್ಕ. ಈಗ ಅದೆಲ್ಲ ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ ಈಗ ಆರಾಮಾಗಿ ಅವರು ನೋಡಿ ತನಿಖೆ ಮಾಡಿದ್ದಾರೆ. ಏನ್ ಪೇಪರ್ಸ್ ನೋಡಿದ್ದಾರೆ, ಎಲ್ಲ ಅಲ್ಲಿ ಏನು ಇದು ಬಿಡಬಾರ್ದಾಗಿತ್ತು, ಯಾಕೆ ಬಿಟ್ರು ಅನ್ನೋದ್ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಸೊ ಆ ಪ್ರಕಾರ ಇವನು ಜೈಲಿನಲ್ಲಿ ಕೊಳಿಬೇಕಾಗ್ತದೆ. ನನಗನ್ಸ ಮಟ್ಟಿಗೆ ಇದು ಅಷ್ಟೇ ಅಲ್ಲ, ಮುಂದೆ ಸೆಷನ್ ಕೋರ್ಟ್ನಲ್ಲಿ ಬಹಳ ಪ್ರಭಾವ ಬೀಳ್ತದೆ ಇದು. ನಿಜ ನಿಜ. ಇದು ಒಂದೇ ಕೇಸ್ನಲ್ಲ, ಎಲ್ಲಾ ಕೇಸ್ನಲ್ಲೂ. ದರ್ಶನ್ ಕೇಸ್ ಒಂದೇ ಅಲ್ಲ ಹೇಳುವುದಿಲ್ಲ, ಉಳಿದ ಕೇಸ್ನಲ್ಲೂ ಸಹ ಬೇಲ್ನ ಬಿಡಬೇಕಾದ್ರೆ ಬಹಳಷ್ಟು ಪ್ರಭಾವ ಬೀರ್ತದೆ. ಕರೆಕ್ಟ್. ಇವನ್ ಸೆಷನ್ ಅಕ್ವಿಟ್ ಆಗೋದನ್ನು ಕಷ್ಟ ಆಗ್ತದೆ ಬಹಳ. ಕರೆಕ್ಟ್. ಈ ಅರೆಸ್ಟ್ ಪ್ರಕ್ರಿಯೆ ಇನ್ನೂ ಆಗಿಲ್ಲ, ಪೊಲೀಸರು ಒಳಗೆ ಹೋಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬಂಧನ ಆಗಬಹುದು. ಕೊಲೆ ಪ್ರಕರಣದ ಆರೋಪಿ ಪವಿತ್ರ ಗೌಡ ಅವರ ಮನೆಯಲ್ಲೇ ಇದ್ದಾರೆ ಪೊಲೀಸರು. ಯಾವ ಕಾರಣಕ್ಕೂ ಆಚೆ ಹೋಗೋಂಗಿಲ್ಲ ಅಂತ ಹೇಳಿ ತಾಕೀತ್ ಮಾಡಿದ್ದಾರೆ. ಮಾಲ್ಗತ್ತಿ ಸರ್ ಹೇಳ್ತಾ ಇದ್ರು, ಬಟ್ಟೆಗಿಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಕೆ ಒಂದ್ ಸ್ವಲ್ಪ ಸಮಯಾವಕಾಶ ಕೊಡ್ತಾರೆ ಅಂತ ಹೇಳಿ. ಇನ್ನೇನ್ ತಗೊಂಡು ಹೋಗ್ಬೋದು ಸರ್? ಬರೀ ಎಸೆನ್ಷಿಯಲ್ಸ್ ಅಷ್ಟೇ, ಬಟ್ಟೆ. ಅದು ಬಿಟ್ಟು ಬೇರೆ ಏನು ಅವ್ರಿಗೆ ಡ್ರೈ ಫ್ರೂಟ್ಸ್ ಬೇಕು ಅಂದ್ರೆ, ಕಾಸ್ಮೆಟಿಕ್ಸ್ ಬೇಕು ಅಂದ್ರೆ ಇವಕ್ಕೆಲ್ಲ ಅವಕಾಶ ಇರಲ್ಲ. ಇಲ್ಲ, ಏನು ಅವಕಾಶ ಇರೋದಿಲ್ಲ. ಬಟ್ಟೆ ಮಾತ್ರ ಅವಕಾಶ ಇರ್ತದೆ. ಅದು ಕನ್ವಿಕ್ಟೆಡ್ ಇದು ಅಂದ್ರೆ ಅವ್ರದೇ ಬಟ್ಟೆ ಕೊಡ್ತಾರೆ, ಅದು ಅವಕಾಶ ಬಿಡುವುದಿಲ್ಲ. ಓಕೆ. ಕನ್ವಿಕ್ಟೆಡ್ ಡ್ರೆಸ್ ಇರ್ತಾವೆ, ವೈಟ್ ಸಾರಿ ಇರ್ತವೆ, ವೈಟ್ ಸಾರಿಯನ್ನು ಕೊಡ್ತಾರೆ. ಗಂಡಸರಾದ್ರೆ ಬೇರೆ ಜೈಲ್ ಬಟ್ಟೆಗಳು ಬೇರೆ ಇರ್ತವೆ, ಅದು ಅವ್ರಿಗೆ ಕೊಡ್ತಾರೆ. ಲೋಕಲ್ ಬಟ್ಟೆಗಳನ್ನು ಬಳಸುವಂಗಿಲ್ಲ. ಹೊರಗಡೆ ಕೋರ್ಟ್ ಗೀಟಿಗೆ ಏನಾದರೂ ಹಾಜರಾಗೋ ಪ್ರಶ್ನೆ ಅಥವಾ ಮೆಡಿಕಲ್ಗೆ ಏನಾದರೂ ಟ್ರೀಟ್ಮೆಂಟ್ ಸಲುವಾಗಿ ಅಲ್ಲಿರುವಂತಹ ಜೈಲಿನಲ್ಲಿ ಒಬ್ಬ ಡಾಕ್ಟರ್ ಇರ್ತಾನೆ, ಅವನೇನಾದ್ರೂ ರೆಕಮೆಂಡ್ ಮಾಡಿದ್ರೆ ಅವಾಗ ತಮ್ಮ ಸಿವಿಲ್ ಬಟ್ಟೆ ಹಾಕೊಂಡು ಹೊರಗೆ ಬರ್ತಾರೆ. ಬಟ್ ಹೊರಗೆ ಬಂದ್ರು ಅವ್ರು ಟ್ರೀಟ್ಮೆಂಟ್ ಹೋಗ್ಬೇಕಾದ್ರೆ ಕಸ್ಟಡಿಯಲ್ಲಿ ಜೈಲ್ ಬೇಡೀರ್ ಹಾಕಿನೇ ಅವ್ರನ್ನ ಒಂದು ಜೈಲ್ ರೂಮ್ ಅಂತ ಇರ್ತದೆ ಹಾಸ್ಪಿಟಲ್ನಲ್ಲಿ. ಆ ಜೈಲ್ ರೂಮ್ ಅಂದ್ರೆ ಅತ್ತಿಮಟ್ಟೆ ಜೈಲು, ಅಲ್ಲಿನೂ ಗಾರ್ಡ್ ಇರ್ತದೆ, ಅಲ್ಲಿನೂ ಪೊಲೀಸರು ಇರ್ತಾರೆ. ಸೊ ಯಾರನ್ನೂ ಅಲೋ ಮಾಡೋದಿಲ್ಲ, ಯಾರನ್ನೂ ಒಳಗೆ ಬಿಡೋದಿಲ್ಲ. ಕರೆಕ್ಟ್. ಸೊ ಇವಾಗ ಕೇವಲ ಬಟ್ಟೆ ತಗೊಳ್ಬೇಕು, ಹೊರಡ್ತಾ ಇರಬೇಕು, ಅದಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್, ಅಲ್ಲಿಂದ ಸೀದಾ ಜೈಲು. ಈ ಖೈದಿ ನಂಬರ್ ಹಿಂದೆ ಕೊಟ್ಟಿದ್ರಲ್ಲ ಸರ್, ಈ ಬೇಲ್ ಸಿಗೋಕ್ ಮುಂಚೆ ಅದೇನಾದ್ರೂ ಚೇಂಜ್ ಆಗೋ ಸಾಧ್ಯತೆ ಇದೆ? ಯಾಕಂದ್ರೆ ಆಗತ್ತಾ? ಮತ್ ಪಾಪ ಟ್ಯಾಟೂ ಎಲ್ಲ ಹಾಕ್ಸ್ಕೊಂಡು ಅವ್ರ ಕತೆ ಏನು ಅಂತ ಇನ್ನೊಮ್ಮೆ ಹಾಕ್ಸ್ಕೋಬೇಕು. ಆ ನಂಬರ್ ತಿದ್ಕೊಂಡು ಪವಿತ್ರ ಗೌಡ ಅವರ ಹೆಸರಲ್ಲೂ ಕೂಡ ಟ್ಯಾಟೂಗಳು ಹಾಕ್ಸ್ಕೊಂಡ್ಬಿಟ್ಟಿದ್ರಪ್ಪ. ಅವ್ರ ಫೇಸ್ ಹಾಕ್ಸ್ಕೊಂಡಿದ್ರು, ಪುಣ್ಯ. ಆ ಜೈಲಿನಲ್ಲಿದ್ದ ಖೈದಿ ನಂಬರ್ ಹಾಕಿಸ್ಕೊಂಡಿರ್ಲಿಲ್ಲ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಪವಿತ್ರ ಗೌಡ ಅವರ ಮನೆ ಬಳಿಯ ದೃಶ್ಯಗಳು ಇದು. ಕೆಲವೇ ಕ್ಷಣಗಳಲ್ಲಿ ಅವರನ್ನ ಪೊಲೀಸರು ಬಂಧಿಸಿ ಆ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ತಾರೆ.
ಅದರ ಅಪ್ಡೇಟ್ಗಳನ್ನ ನಿರಂತರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಈಗ ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡೋ ಸಂದರ್ಭದಲ್ಲೇನೆ ದರ್ಶನ್ಗಾಗಿಯೂ ಹುಡುಕಾಟ ನಡೀತಾ ಇದೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಪ್ರಕರಣದಲ್ಲಿ ಒಟ್ಟು 7 ಮಂದಿ ಆರೋಪಿಗಳ ಬೇಲ್ ರದ್ದಾಗಿರೋದಿವೆ. ಈ 7 ಮಂದಿ ಕೂಡ ಜೈಲಿಗೆ ವಾಪಸ್ ಹೋಗ್ಬೇಕಾಗತ್ತೆ. ಈಗ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಆಜ್ಞೆಯನ್ನ ಹೊರಡಿಸಿದೆ. ವಿವಿಐಪಿನೂ ಇಲ್ಲ, ವಿಐಪಿನೂ ಇಲ್ಲ, ಐಪಿನೂ ಇಲ್ಲ, ಪಿನೂ ಇಲ್ಲ. ಈ ನಾರ್ಮಲ್ ಖೈದಿಗಳು ಹೆಂಗಿರ್ತಾರೆ ಹಂಗೆ ಅವ್ರು ಇರಬೇಕು. ಈ ವಿವಿಐಪಿ ಟ್ರೀಟ್ಮೆಂಟ್ ಎಲ್ಲ ಕೊಡೋಂಗೇ ಇಲ್ಲ ಅಂತ ಹೇಳಿರೋದ್ರಿಂದ ಕಾಲ್ ನೋವು, ಕೈ ನೋವು, ಸೊಂಟ ನೋವು, ತಲೆನೋವು, ಬೋರು ಇತ್ಯಾದಿ ಇತ್ಯಾದಿ ಏನೇ ಆದ್ರೂ ಕೂಡ ಅನ್ಲೆಸ್ ವೈದ್ಯರು ಸರ್ಟಿಫಿಕೇಟ್ ಕೊಡೋವರೆಗೂ ಬಾಕಿ ಖೈದಿಗಳು ಹೆಂಗಿರ್ತಾರೋ ಹಾಗೆ ಇರಬೇಕಾಗುತ್ತೆ. ಮಲ್ಗೋಕೆ ಹಾಸಿಗೆ ಕೊಡ್ತಾರೋ ಅಥವಾ ಕಲ್ಲಿನ ಬೆಂಚ್ ಮೇಲೆ ಮಲಗಿಸ್ತಾರೋ, ತಿನ್ನಕ್ಕೆ ಉಪ್ಪಿಟ್ಟು ಕೊಡ್ತಾರೋ ಅಥವಾ ರಾಗಿ ಮುದ್ದೆ ಕೊಡ್ತಾರೋ, ಮನೆಯಿಂದ ಸ್ಪೆಷಲ್ ತಿಂಡಿ, ಊಟ, ಬಟ್ಟೆ ಇತ್ಯಾದಿ ಇತ್ಯಾದಿ ಈ ತರದಕ್ಕೆಲ್ಲ ಅವಕಾಶ ಕಡಿಮೆ. ಜೈಲಿನೊಳಗೆ ಏನ್ ಸಿಗತ್ತೆ ಅದು ಜೈಲಿನೊಳಗೆ ಹೆಂಗಿಟ್ಟಿರ್ತಾರೆ ಹಂಗೆ. ಮಾಲ್ಗತ್ತಿ ಸರ್ ಹೇಳ್ತಾ ಇದ್ರು, ಕೈದಿ ಸಂಖ್ಯೆ ಬದಲಾಗೋ ಸಾಧ್ಯತೆ ಇದೆಯಂತೆ. ಪಾಪ ದರ್ಶನ್ ಅವರ ಅಪಾರ ಅಭಿಮಾನಿಗಳಿಗೆ ಇದು ಒಂದು ಬೇಸರದ ಸಂಗತಿ. ಆಟೋ ಮೇಲೆ, ಬೈಕ್ ಮೇಲೆ, ಕೈ ಮೇಲೆ ಟ್ಯಾಟೂ ರೂಪದಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿದ್ದಾಗ ಕೊಟ್ಟಿದ್ದ ಖೈದಿ ನಂಬರ್ ಅನ್ನ ಹಾಕಿಸ್ಕೊಂಡಿರುವ ಅಭಿಮಾನಿಗಳೇ ಟ್ಯಾಟೂ ರೀಕರೆಕ್ಟ್ ಮಾಡಿಸ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ಆಟೋ ಮೇಲಿದ್ದ ನಂಬರ್ ಅನ್ನ ಚೇಂಜ್ ಮಾಡಿಸ್ಕೊಳ್ಳೋ ಅನಿವಾರ್ಯತೆ ಇದೆ. ಹೀಗಾಗಿ ಬಹುಶಃ ಇವತ್ತು ಅಥವಾ ನಾಳೆ ಗೊತ್ತಾಗುತ್ತೆ ಯಾವ ನಂಬರ್ ಅಂತ ಹೇಳಿ. ಟ್ಯಾಟೂ ಅಪಾಯಿಂಟ್ಮೆಂಟ್ ತಗೊಂಡು ರೆಡಿ ಇರಿ. ಆ ಖೈದಿ ನಂಬರ್ ಬಂದ ನಂತರದಲ್ಲಿ ಬದಲಾವಣೆ ಮಾಡಿಸ್ಕೊಳ್ಬೇಕಾಗತ್ತೆ. ತಮಿಳುನಾಡಿನಲ್ಲಿರುವ ದರ್ಶನ್ ಅವರ ಹುಡುಕಾಟ ಒಂದ್ ಕಡೆ, ಆರ್ಆರ್ ನಗರದಲ್ಲಿರುವ ಪವಿತ್ರ ಗೌಡ ಅವರ ಬಂಧನ ಪ್ರಕ್ರಿಯೆ ಸಿದ್ಧತೆ ಮತ್ತೊಂದು ಕಡೆಯಲ್ಲಿ. ಅದರ ಅಪ್ಡೇಟ್ ಅನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀವಿ. ಸರ್, ಇಲ್ಲಿ ಅಂದ್ರೆ ಬೇಸಿಕ್ ಪ್ರಶ್ನೆ, ಬಟ್ ಸ್ಟಿಲ್ ಒಂದು ಕುತೂಹಲ ಇರುತ್ತೆ. ಪವಿತ್ರ ಗೌಡ ಒಬ್ಬ ಮಹಿಳಾ ಆರೋಪಿ ಆಗಿರೋದ್ರಿಂದ ಇಲ್ಲಿ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗಳೇ ಬರಬೇಕು ಅನ್ನೋ ಕಂಪಲ್ಸರಿ, ಯಾಕಂದ್ರೆ ದೃಶ್ಯದಲ್ಲಿ ಕಾಣ್ತಿಲ್ಲ. ಖಂಡಿತ ಬರ್ತಾರೆ, ಅಲ್ಲಿ ಇರ್ತಾರೆ. ಅವ್ರು ತೋರಿಸ್ತಾ ನಿಮ್ಮಲ್ಲಿ ಕಾಣ್ತಾ ಇಲ್ಲ, ನಮ್ಮ ಮಹಿಳೆಯರು ಪೊಲೀಸರು ಇರ್ತಾರೆ. ಅವ್ರೇನಾದ್ರೂ ಪ್ರೊಟೆಸ್ಟ್ ಮಾಡಿದ್ರು, ರೆಫ್ಯೂಸ್ ಮಾಡಿದ್ರು ಅಂದ್ರೆ ಅವಾಗ ಅವರು ಎತ್ತಾಕೊಂಡು ಹೋಗ್ತಾರೆ. ಅಂದ್ರೆ ಮುಲಾಜಿಲ್ಲ, ಅದ್ರಾಗ ಏನಿದೆ ತಗೊಂಡೋಗಿ ಸೆಷನ್ ಕೋರ್ಟ್ ಮುಂದೆ ಹಾಜರುಪಡಿಸಬಹುದು ಅಥವಾ ಡೈರೆಕ್ಟ್ ಆಗಿ ಜೈಲಿಗೆ ಕಳಿಸಬಹುದು. ನನ್ನ ಲೆಕ್ಕದಲ್ಲಿ ಸೆಷನ್ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಅವರು ವಾರಂಟ್ ಅನ್ನು ಕೊಡ್ತಾರೆ. ವಾರಂಟ್ ಕೊಟ್ಟ ಮೇಲೆ ಜೈಲಿಗೆ ಹೋಗಬಹುದು ಅಂತ ನಂದು ಪ್ರೊಸೀಜರ್, ರುಟೀನ್ ಪ್ರೊಸೀಜರ್. ಇದು ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಜೈಲಿಗೆ ಹೋಗಬಹುದು. ಎರಡು ಪ್ರೊಸೀಜರ್ ಇದೆ. ಕರೆಕ್ಟ್ ಸರ್. ನಾನು ಅವಾಗಲೇ ಪ್ರಶ್ನೆ ಕೇಳ್ತಿದ್ದೆ ಸರ್, ಅಂದ್ರೆ ಆರ್ಗ್ಯುಮೆಂಟ್ ಬಹಳ ಪ್ರಬಲವಾಗಿ ಆಗಿತ್ತು. FSL, ಚಾರ್ಜ್ ಶೀಟ್, ಅದರ ಲೂಪ್ ಹೋಲ್ಸ್ ಇದನ್ನೆಲ್ಲ ಇಟ್ಕೊಂಡು. ಬಟ್ ಸುಪ್ರೀಂ ಕೋರ್ಟ್ ಯಾವುದನ್ನ ಪರಿಗಣಿಸಿ ಬೇಲನ್ನ ರದ್ದು ಮಾಡಿರಬಹುದು ಅಂತ? ಮೇಡಮ್, ಇದು ಮೋಟಿವ್ ಬಹಳ ಸ್ಟ್ರಾಂಗ್ ಇದೆ. ಮೋಟಿವ್ ಸ್ಟ್ರಾಂಗ್ ಇದೆ. ಇವರು ಇನ್ವಾಲ್ವ್ ಆಗಿದ್ದಂತ ಫೋಟೋಗಳು ಸಿಕ್ಕಿದಾವೆ. ಏನು ಮೊಬೈಲ್ದಲ್ಲಿ ಫೋಟೋ ಡಿಲೀಟ್ ಮಾಡಿದ್ರು ಅವರು, ಅವೆಲ್ಲ ಫೋಟೋಗಳು ಸಿಕ್ಕಿದಾವೆ. ಸೊ ಅವ್ನ ಪ್ರೆಸೆನ್ಸು ಪ್ರೂವ್ ಆಗಿದೆ. ಅಲ್ಲಿ ಆರೋಪಿ ಪ್ರೆಸೆನ್ಸು ಪ್ರೂವ್ ಆಗಿದೆ. FSL ಬ್ಲಡ್ ಸ್ಟೇನ್ ಆರ್ಟಿಕಲ್,